ಮಿತ್ರರೇ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ. ನಮ್ಮ ಸುತ್ತಮುತ್ತಲಿನ ಪ್ರಪಂಚ ಯಾವಾಗ ಹೇಗೆ ಬೇಕಾದರೂ ಬದಲಾಗ್ಬೋದು ಎನ್ನುವುದು ನೆನಪಿಟ್ಕೊಳ್ಳೋದು ಯಶಸ್ಸಿನ ಸೂತ್ರಗಳಲ್ಲೊಂದು ಅಂತ ಹಿರಿಯರು ಹೇಳ್ತಾರೆ. ಮಿತ್ರರೇ, ಎಷ್ಟೇ ಆದರೂ ಬದಲಾವಣೆಯೇ ಜಗದ ನಿಯಮ ಅಲ್ಲವೇ? ಈ ಬದಲಾವಣೆಗೆ ಸದಾ ಸಿದ್ಧರಾಗುವುದು ಒಳ್ಳೆಯದು ಎನ್ನುವುದೇ ಈ ಮಾತಿನ ಅರ್ಥ. ಮಿತ್ರರೇ, ಹೊಸ ವರ್ಷದಲ್ಲಿ ಬದಲಾವಣೆಯಾಗೋದೇ ಬೆಳೆಯಲು ಸಾಧ್ಯವಾಗುವುದಿಲ್ಲ. ನಾವು ಸಕಾರಾತ್ಮಕ ಮನೋಭಾವನೆ ಹೊಂದಿದರೆ ಬದಲಾವಣೆ ಎಷ್ಟೇ ದೊಡ್ಡದಾದರೂ ಅದಕ್ಕೆ ಹೊಂದಿಕೊಳ್ಳಲು ಸಾಧ್ಯವಾಗುತ್ತದೆ. ಮಿತ್ರರೇ, ಹೊಸ ವರ್ಷದಲ್ಲಿ ಹೊಸ ಆಲೋಚನೆ, ಹೊಸ ಗುರಿ ಇಡಲು ಧಾವಿಸೋಣ. ಮಿತ್ರರೇ, ಗುರಿ ಎನ್ನುವುದು ವಾಗ್ದಾನ ಅಥವಾ ಭರವಸೆಯಲ್ಲ. ಗುರಿ ಒಂದು ಬಾಧ್ಯತೆ. ಗುರಿ ಎನ್ನುವುದು ಬದುಕಿಯಲ್ಲ. ದೂರದ ದೃಷ್ಟಿತನ ಕನಸುಗಳನ್ನು ನಮ್ಮನ್ನು ಹುಡುಕಿಕೊಂಡು ಬರುವುದಲ್ಲ, ನಾವು ಕನಸುಗಳನ್ನು ಹುಡುಕಿಕೊಳ್ಳಬೇಕು. ಗುರಿ ನಮ್ಮ ಬುದ್ಧಿಯಲ್ಲಿ ಹುಟ್ಟುವುದಿಲ್ಲ, ಹೃದಯದಲ್ಲಿ ಹುಟ್ಟುತ್ತದೆ. ಗುರಿಯನ್ನು ತಲುಪುವುದರಿಂದ ನಮಗಾಗುವ ಪ್ರಯೋಜನಗಳನ್ನು ನಾವು ಮೊದಲು ಅರಿಯಬೇಕು. ಮಿತ್ರರೇ, ಆಗ ನಾವು ಗುರಿಯನ್ನು ಮುಟ್ಟುವುದು ಸುಲಭವಾಗ್ತದೆ. ಮಿತ್ರರೇ, ಗುರಿ ಹಾಕಿಕೊಳ್ಳುವಾಗ ನಮ್ಮ ಇಂದಿನ ಪರಿಸ್ಥಿತಿಯನ್ನು ಗಣನೆಗೆ ತೆಗೆದುಕೊಳ್ಳಬೇಕು. ಮಿತ್ರರೇ, ಗುರಿ ತಲುಪಲು ಯಾವ್ಯಾವ ಅಡಚಣೆಗಳು ಬರ್ಬೋದು? ನಮ್ಮ ಗುರಿ ತಲುಪಲು ಗುರಿ ಸ್ಪಷ್ಟ ಚಿತ್ರಣದೊಂದಿಗೆ ನಾವು ಎಲ್ಲ ಅಡಚಣೆಗಳನ್ನು ಮೀರಿ ತಲುಪುತ್ತೇವೆ ಮಿತ್ರರೇ ಎಂಬ ಬಲವಾದ ನಂಬಿಕೆ ಇರಬೇಕು. ಮಿತ್ರರೇ, ನಮ್ಮ ಮನದಲ್ಲಿರುವ ನಂಬಿಕೆ ಮತ್ತು ನಮ್ಮ ಮನದಲ್ಲಿನ ಚಿತ್ರಣ ಎರಡೂ ಒಂದೇ ಆಗಿರಬೇಕು. ಮಿತ್ರರೇ, ನಮ್ಮ ಜೀವನದಲ್ಲಿ ನಡೆಯುತ್ತಿರುವುದೆಲ್ಲಕ್ಕೂ ನಾವೇ ಕಾರಣ, ಪರಿಣಾಮವಲ್ಲ. ಮಿತ್ರರೇ, ತಾವು ಈ ಹೊಸ ವರ್ಷದಲ್ಲಿ ಹೊಸ ಬದಲಾವಣೆ ಜೊತೆಗೆ ಹೊಸ ಕನಸು, ಹೊಸ ಗುರಿ, ಹೊಸ ಆಶೋತ್ತರಗಳನ್ನು ಇಟ್ಕೊಂಡು ಎಲ್ಲ ಹಿರಿಯರನ್ನು ಕಿರಿಯರನ್ನು ಗೌರವಿಸುತ್ತಾ ಹೊಸ ಬದಲಾವಣೆಯತ್ತ ಸಾಗೋಣ. ನಿಮ್ಮ ಸಾಧನೆ ಇನ್ನೊಬ್ಬರಿಗೆ ಮಾರ್ಗದರ್ಶನವಾಗಿರಲಿ. ಮಿತ್ರರೇ, ನಾವು ಹೊಸತನವನ್ನು ಆಚರಿಸಬೇಕಾದರೆ ಹೊಸ ಹುಮ್ಮಸ್ಸಿನಿಂದ ಆಚರಿಸೋಣ ಮತ್ತು ಹೊಸ ಆಲೋಚನೆಯೊಂದಿಗೆ ಆಚರಿಸೋಣ ಮತ್ತು ಹೊಸ ಯೌವನದ ಜೊತೆ ಆಚರಿಸೋಣ. ಹಳೆಯ ಕನಸುಗಳನ್ನು ಮರೆತು ಹೊಸ ಕನಸುಗಳ ಜೊತೆಗೆ ಬೆರೆಯೋಣ. ತಾವೆಲ್ಲರೂ ಹೊಸ ದಿಕ್ಕಿನ ಕಡೆಗೆ ಸಾಗುತ್ತಾ, ಮಿತ್ರರೇ, ಹಳೆಯದನ್ನು ಎಲ್ಲವನ್ನೂ ಮರೆತು ದ್ವೇಷ, ಅಸೂಯೆ, ಎಲ್ಲವನ್ನೂ ಕಣ್ಣೀರು ಎಲ್ಲವನ್ನೂ ಮರೆತು ಹೊಸದರ ಕಡೆ ಗಮನ ಕೊಡೋಣ. ತಮ್ಮ ಇಂದಿನ ದಿನವನ್ನು ಚೆನ್ನಾಗಿರಲಿ, ಈ ವರ್ಷ ಚೆನ್ನಾಗಿರಲಿ ಅಂತ ಹಾರೈಸುತ್ತಾ ನನ್ನ ಈ ವಿಡಿಯೋವನ್ನು ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮುಂದಿನ ದಿನಗಳಲ್ಲಿ ಹೊಸ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಹಾಜರಿರುತ್ತೇನೆ. ಧನ್ಯವಾದಗಳು.